20 ಕನ್ನಡ ವಾಹಿನಿಗೆ ಸ್ವಾಗತ. ನಗರದ ಸಮರ್ಥನಂ ಸಭಾಭವನದಲ್ಲಿ ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ 70ನೇ ಜನ್ಮದಿನೋತ್ಸವ ಅಂಗವಾಗಿ ಬೆಳಗಾವಿ ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಕೊಡಮಾಡುವ ಶ್ರೀ ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಪ್ರಶಸ್ತಿಯನ್ನ ಅಂಧರ ಮಹಿಳಾ ಟೀಮ್ 20 ವಿಶ್ವಕಪ್ ವಿಜೇತ ಭಾರತ ತಂಡದ ಆಟಗಾರ್ತಿಯರು ಆದ ಕರ್ನಾಟಕದ ದೀಪಿಕಾ ಡಿಸಿ, ಕಾವ್ಯ ವಿ ಮತ್ತು ಕಾವ್ಯ ಎನ್ಆರ್ ಅವರನ್ನ ಹಾಗೂ ಭಾರತೀಯ ಅಂಧರ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಮತ್ತು ಸಮರ್ಥನಂ ಟ್ರಸ್ಟಿನ ಸಂಸ್ಥಾಪಕ ಡಾಕ್ಟರ್ ಮಹಂತೇಶ್ ಜೆಕೆ ಅವರನ್ನ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು 25,000 ನಗದು ಹಣ ಪ್ರಶಸ್ತಿ ಫಲಕದೊಂದಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು. ನಂತರ ಮಾತನಾಡಿದ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕ್ರಿಯಾಶೀಲ ಜಗದ್ಗುರುಗಳು, ಸಮಾಜಮುಖಿ ಕಾರ್ಯವನ್ನ ಮಾಡುವುದರೊಂದಿಗೆ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಇವರ ಪೀಠ ಪರಂಪರೆಯಲ್ಲಿ ಬರುವ ಹುಕ್ಕೇರಿ ಹಿರೇಮಠದ ಶ್ರೀಗಳು ಜಗದ್ಗುರುಗಳ ಜನ್ಮದಿನೋತ್ಸವದ ಅಂಗವಾಗಿ ಅಂತರ ಮಹಿಳಾ ವಿಶ್ವಕಪ್ ಗೆದ್ದಿರುವ ಆಟಗಾರ್ತಿಯರಿಗೆ ಮತ್ತು ಇದರ ಪ್ರೇರಕರಿಗೆ ಪ್ರಶಸ್ತಿ ನೀಡುತ್ತಿರುವುದು ಅಭಿಮಾನದ ಸಂಗತಿ ಅಂತ ಹೇಳಿದ್ರು. ಎಲ್ಲರ ಒಂದು ಹೊಸ ಕಂಟು ಅಂದ್ರ ಅದಕ್ಕೆ ಬೆಂಬಲವಾಗಿ ನಿಂತು ಬಲವನ್ನು ತುಂಬುವಂತ ಒಬ್ಬ ಶ್ರೇಷ್ಠ ಶಿವಾಚಾರ್ಯರು ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು. ಬಹುತೇಕ ಸಮರ್ಥನೆ ಅನ್ನೋ ಈ ಸಂಸ್ಥೆ ಅಂಗವಿಕಲರಿಗೆ ಸಮರ್ಥನವಾಗಿ ಬಲವಾಗಿ ಬೆಂಬಲವಾಗಿ ನಿಂತ್ಕೊಂಡ್ರೆ ಈ ಸಂಸ್ಥೆಗೆ ನಾನ್ ಬೆಂಬಲವಾಗಬೇಕು ಅಂತ ಹುಕ್ಕೇರಿ ಸ್ವಾಮಿಗಳು ಬಂದಂತ ಅದು ಅವರ ಮೂಲ ಪೀಠವಾಗಿರುವಂತಹ ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರುಗಳವರ ಒಂದು ಜನ್ಮ ದಿವಸದ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವರ ಹೆಸರಿನಿಂದ ವಿಶ್ವಕಪ್ ಅನ್ನ ಗೆದ್ದುಕೊಂಡು ಬಂದಿರುವಂತಹ ಮಕ್ಕಳಿಗೆ ಪ್ರೇರಣೆಯಾಗಿ ನಿಂತಿರುವಂತಹ ಡಾಕ್ಟರ್ ಮಹಂತೇಶ್ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕು ಅಂತ ತಿಳ್ಕೊಂಡು ಯೋಚನೆಯನ್ನು ಮಾಡಿ ಎಲ್ಲಾ ತಯಾರಿ ಮಾಡ್ಕೊಂಡಿದ್ರು. ಮುಂಜಾನೆ ನಾವು ಸಿಕ್ಕಿವಿ ಅವ್ರ ಕೈಗೆ. ಅದು ಯೋಗ ಬಹುತೇಕ ಮಲ್ಲಿಕಾರ್ಜುನನ ಇಚ್ಛಾ ಇರಬೇಕು, ಈ ಸಂಸ್ಥೆಗೆ ಶ್ರೀಶೈಲ ಜಗದ್ಗುರುಗಳು ಭೇಟಿ ಕೊಡಬೇಕು ಅನ್ನೋದು ಆ ದೈವೇಚ್ಛೆ ಇರಬೇಕು. ಅದಕ್ಕೆ ಈ ರೀತಿಯಾದ ಎಲ್ಲ ವ್ಯವಸ್ಥೆಗಳು ಸ್ವತಃ ತನ್ನಂತಾವೇ ನಿರ್ಮಾಣಗೊಂಡು ಬರುವಂತಹ ಒಂದು ಯೋಗ ಪ್ರಾಪ್ತಿಯಾಗಿದೆ. ಈ ಮೂಲಕ ನಾವು ಇಲ್ಲಿ ಆಗಮಿಸೋಣದರಿಂದ ಸಂಸ್ಥೆಯವರಿಗೆ ಎಷ್ಟೆಲ್ಲ ಸಂತೋಷ, ಖುಷಿ, ಆನಂದ ಆಗಿದೆಯೋ ಅಷ್ಟೇ ಸಂತೋಷ ಸ್ವತಃ ಜಗದ್ಗುರುಗಳವರಿಗೂ ಕೂಡ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ವ್ಯಕ್ತ ಮಾಡಿ, ಇವತ್ತು ಬೆಳಗಾವದ ಒಬ್ಬ ಅಂಧನಾದ ಯುವಕ ತಾನು ಸ್ವತಃ ಅಂಧನಾಗಿದ್ರೂ ಕೂಡ ಅಂಧರ ಬಾಳಿಗೆ ಬೆಳಕಾಗಿ ನಿಲ್ಲಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ರಲ್ಲ, ಇದು ಬಹಳ ದೊಡ್ಡ ಕನಸು. ಈ ಕನಸಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಕಡಿಮೆ. ಈ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಕಂಡಿಲ್ಲದವರು ಏನೆಲ್ಲವನ್ನ ಸಾಧಿಸಬಹುದು ಎನ್ನುವುದಕ್ಕೆ ಉದಾಹರಣೆ ಅಂತ ಆಟಗಾರ್ತಿಯರು ಇವತ್ತು ವಿಶ್ವಕಪ್ ಗೆದ್ದಿರುವುದು ಹೆಮ್ಮೆಯ ಸಂಗತಿ. ಇದಕ್ಕೆ ಪ್ರೇರಕವಾಗಿ ನಿಂತು ಸಮರ್ಥಂ ಟ್ರಸ್ಟಿನ ಸಂಸ್ಥಾಪಿಸಿ ಹಾಗೇನೆ ಭಾರತೀಯ ಅಂಧರ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರು ಆದ ಡಾಕ್ಟರ್ ಮಹಂತೇಶ್ ಅವರು ಬೆಳಗಾವಿ ಜಿಲ್ಲೆಯವರು ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತೆ. ಇವರಿಂದ ಕರುನಾಡಿನ ಕೀರ್ತಿ ಎಲ್ಲೆಡೆಗೂ ಬೆಳಗುತ್ತಿರುವುದು ಅಭಿಮಾನದ ಸಂಗತಿ ಎಂದಿದ್ದಾರೆ. ಇನ್ನು ಪ್ರಶಸ್ತಿಯನ್ನ ಪಡೆದ ಭಾರತೀಯ ಅಂಧರ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮಹಂತೇಶ್ ಜೆಕೆ ಮಾತನಾಡಿ, ಇವತ್ತು ನಮ್ಮನ್ನೆಲ್ಲ ಅನೇಕ ದಿಗ್ಗಜರು ಕರೆಸಿ ಗೌರವಿಸಿ ಸನ್ಮಾನಿಸಿದ್ದಾರೆ. ಆದ್ರೆ ಇಂದು ಗುರುಗಳೇ ನಮ್ಮ ಹತ್ತಿರ ಬಂದು ರಂಭಾಪುರಿ ಜಗದ್ಗುರುಗಳ ಹೆಸರಿನಿಂದ ಪ್ರಶಸ್ತಿ ನೀಡಿ ನಮ್ಮನ್ನ ಪ್ರೋತ್ಸಾಹಿಸುತ್ತಿರುವುದು ನಿಜಕ್ಕೂ ನಮ್ಮ ಭಾಗ್ಯ ಎಂದಿದ್ದಾರೆ. ವಿಶ್ವಕಪ್ ವಿಜೇತ ಭಾರತ ತಂಡದ ನಾಯಕಿ ದೀಪಿಕಾ ಡಿಸಿ ಮಾತನಾಡಿ, ವಿಶ್ವಕಪ್ ಗೆದ್ದಾಗ ಎಷ್ಟು ಸಂತೋಷವಾಗಿತ್ತು. ಇವತ್ತು ರಂಭಾಪುರಿ ಜಗದ್ಗುರುಗಳ ಹೆಸರಿನ ಪ್ರಶಸ್ತಿಯನ್ನ ಹುಕ್ಕೇರಿ ಶ್ರೀಗಳು ನೀಡುತ್ತಿರುವಾಗ ನಮಗೆ ಅಷ್ಟೇ ಸಂತೋಷವಾಗಿದೆ ಎಂದಿದ್ದಾರೆ. ಆಟಗಾರ್ತಿಯರು ಆದ ಕಾವ್ಯ ವಿ ಮತ್ತು ಕಾವ್ಯ ಎನ್ಆರ್ ಮಾತನಾಡಿ, ಅಂಧರ ಬದುಕಿಗೆ ಬಂಧುವಾಗಿ ನಿಂತವರು
ಡಾಕ್ಟರ್ ಮಹಂತೇಶ್ ಅವರು. ಇವರ ಗುರುಗಳು ಚಂದ್ರಶೇಖರ ಶಿವಾಚಾರ್ಯರು ನಮಗೆ ಆಶೀರ್ವದಿಸುತ್ತಿರುವುದು ನಮ್ಮ ಸೌಭಾಗ್ಯ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿಷ್ಯರು ಆದ ಕರ್ನಾಟಕ ರಾಜ್ಯ ಬಿಸಿಯೂಟ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಉಪಾಧ್ಯಕ್ಷರು ಆದ ಅಪ್ಪಾಜಿ ಗೌಡ್ರು ತಂಡದ 3 ಜನ ಆಟಗಾರ್ತಿಯರಿಗೆ ಅಧ್ಯಕ್ಷರಿಗೆ ತಲಾ 10,000 ನಗದು ಹಣವನ್ನ ನೀಡಿ ರಂಭಾಪುರಿ ಜಗದ್ಗುರುಗಳ ಹುಟ್ಟುಹಬ್ಬವನ್ನ ಇಷ್ಟು ವೈವಿಧ್ಯಮಯವಾಗಿ ಆಚರಿಸಿದ್ರು. ನವದೆಹಲಿಯ ಅಖಿಲ ಭಾರತ ಹಿರಿಯ ನಾಗರಿಕರ ಮಹಾಸಂಘದ ರಾಷ್ಟ್ರೀಯ ಉಪಾಧ್ಯಕ್ಷ ಮಹಂತೇಶ್ ಹಿರೇಮಠ್, ದಾವಣಗೆರೆಯ ಪ್ರಶಾಂತ್, ಖ್ಯಾತ ಅಂಕಣಕಾರ ರವಿ ಹಂಜಿ, ಡಾಕ್ಟರ್ ಕೆ ಭೀಮಾ, ದಕ್ಷಿಣ ಆಫ್ರಿಕಾದ ಡಾಕ್ಟರ್ ಜಾರ್ಜ್ ಯಾಕೋಬ್, ನ್ಯಾಯಾಧೀಶ ಅನುರಾಧ ಯಾಕೋಬ್, ಪ್ರಾಚಾರ್ಯ ಡಾಕ್ಟರ್ ಸಂಜಯ್ ಜೈನ್ ಸೇರಿ ಇನ್ನೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.